ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ನಗರಸಭೆ ಬಜೆಟ್ ಮಂಡನೆಗೆ 108 ವಿಘ್ನ. ಇಂದು ನಡೆಯಬೇಕಿದ್ದ 2025-26ನೇ ಸಾಲಿನ ಬಜೆಟ್ ಮುಂದೂಡಿಕೆ. ರೋಡಿ ಶೀಟರ್ ಹತ್ಯೆಗೆ ಮದುವೆ ಆಗಬೇಕಿದ್ದ ಹುಡುಗಿಯಿಂದಲೇ ಚಿತಾವಣೆ. ಕೊಲೆಯಾದ 48 ಗಂಟೆಯೊಳಗೆ ಹುಡುಗಿ ಸೇರಿ 4 ಬಂಧನ. ಕೋಲಾರದಲ್ಲಿ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಸಿದ್ದರಾಮಯ್ಯ ಪ್ರತಿಕೃತಿ ದಹಿಸುವ ವೇಳೆ ಪೊಲೀಸರು ಕಾರ್ಯಕರ್ತರ ನಡುವೆ ಮಧ್ಯೆ ಚಟಾಪಟಿ. ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆ ವಿಚಾರ ಮುಂದಿಟ್ಟುಕೊಂಡು ಸಭೆ ಬಹಿಷ್ಕರಿಸಿದ ಮುಖಂಡರು. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರಸಭೆ ಬಜೆಟ್ ಮಂಡನೆಗೆ ಯಾಕೋ ಟೈಮ್ ಕೂಡಿ ಬರುತ್ತಿಲ್ಲ. 3 ದಿನಗಳ ಹಿಂದೆ ಅನರ್ಹಗೊಂಡ 6 ಸದಸ್ಯರ ಗೊಂದಲದ ಹಿನ್ನೆಲೆಯಲ್ಲಿ ಬಜೆಟ್ ನಡೆಯುತ್ತೋ ಇಲ್ಲವೋ ಅನ್ನೋ ಅನುಮಾನಗಳು ಕಂಡುಬರುತ್ತಿದೆ. ಇನ್ನು ಇಂದು ನಡೆಯಬೇಕಿದ್ದ ಬಜೆಟ್ ಮುಂದೂಡಲಾಗಿದೆ. ಬಜೆಟ್ ಮಂಡನೆಗೆ 7 ದಿನ ಮೊದಲೇ ನೋಟಿಸ್ ಕೊಡಬೇಕಿತ್ತು. ಅದರ ಜೊತೆಗೆ ಬಜೆಟ್ ಪ್ರತಿಯನ್ನು ಸದಸ್ಯರಿಗೆ ಕೊಡಬೇಕಿತ್ತು. ಇದೆಲ್ಲವನ್ನ ಪಾಲಿಸದ ಕಮಿಷನರ್ ವಿರುದ್ಧ ಆಡಳಿತ ಪಕ್ಷದ ಸದಸ್ಯರೇ ತಿರುಗಿ ಬಿದ್ದಿದ್ದು ಸಭೆ ಮುಂದೂಡಲು ಕಾರಣವೆನ್ನಲಾಗಿದ್ದು, ಮುಂದಿನ ವಾರ ಬಜೆಟ್ ಮಂಡಿಸುವುದಾಗಿ ಅಧ್ಯಕ್ಷರು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆಗೆ ಯಾಕೋ ಗ್ರಹಚಾರವೇ ಸರಿ ಇಲ್ಲ ಅನಿಸ್ತದೆ. ಚುನಾವಣೆ ನಡೆದು 6 ತಿಂಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದವರು ರಾಜೀನಾಮೆ ನೀಡಿದ ಮೇಲೆ 1 ವರ್ಷ ಕಾಲ ಆಡಳಿತಾಧಿಕಾರಿಗಳೇ ಅಧಿಕಾರ ನಡೆಸುವಂತಾಗಿತ್ತು. ಇನ್ನು ಅಡ್ಡ ಮತದಾನ ಮಾಡಿದ ಪರಿಣಾಮ 6 ಜನ ಸದಸ್ಯರು ಇದೀಗ ಅನರ್ಹಗೊಂಡಿದ್ದಾರೆ. ಈ ಗೊಂದಲದ ಮಧ್ಯೆ ಅಧ್ಯಕ್ಷ ಎ ಗಜೇಂದ್ರ ಮತ್ತು ಕಮಿಷನರ್ 7 ದಿನಗಳ ಮೊದಲೇ ಸದಸ್ಯರಿಗೆ ನೋಟಿಸ್ ಕೊಡದೆ ಇಂದು 2025-26ನೇ ಸಾಲಿನ ಬಜೆಟ್ ಸಭೆ ನಿಗದಿಗೊಳಿಸಿದ್ರು. 7 ದಿನ ಮೊದಲೇ ನೋಟಿಸ್ ಕೊಟ್ಟಿಲ್ಲ, ಅದರ ಜೊತೆಗೆ ಸದಸ್ಯರಿಗೆ ಬಜೆಟ್ ಪ್ರತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ಈ ಸಭೆ ನಡೆಯಲು ಅವಕಾಶ ಕೊಡೋದಿಲ್ಲ ಅಂತ ಆಡಳಿತ ಪಕ್ಷದ ಸದಸ್ಯರು, ಮಾಜಿ ಅಧ್ಯಕ್ಷರಾದ ಆನಂದ ರೆಡ್ಡಿ ಬಾಬು ಮತ್ತು ಕೆಲವು ಸದಸ್ಯರು ಕಮಿಷನರ್ಗೆ ಒತ್ತಡ ಹಾಕಿದ್ರು ಎನ್ನಲಾಗಿದ್ದು, ಆ ಕಾರಣದಿಂದಲೇ ಇಂದು ಬಜೆಟ್ ಸಭೆಯನ್ನು ಮುಂದೂಡಲಾಗಿತ್ತು ಎನ್ನಲಾಗಿದೆ. ಇಂದಿನ ಬಜೆಟ್ ಸಭೆ ಮುಂದೂಡಿದ ಕಾರಣವನ್ನ ಅಧ್ಯಕ್ಷ ಎ ಗಜೇಂದ್ರ ಬಜೆಟ್ ಕಾಪಿಯನ್ನು ಕೊಟ್ಟಿರಲಿಲ್ಲ, ಆದ್ದರಿಂದ ಇಂದಿನ ಸಭೆ ಮುಂದೂಡಲಾಗಿದ್ದು ಮುಂದಿನ ವಾರ ಸಭೆ ನಡೆಸಲಾಗುವುದು ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇವತ್ತು ದಿನಾಂಕ 26ರಂದು 2025-26ನೇ ಬಜೆಟನ್ನು ಸಭೆಯನ್ನು ಕರೆಯಲಾಗಿತ್ತು. ಎಲ್ಲ ಸದಸ್ಯರಿಗೂ ಒಂದು ಬಜೆಟ್ನ ದಿನಾಂಕದ ಒಂದು ಸಭೆಯ ನೋಟಿಸನ್ನು ಕಳಿಸಲಾಗಿತ್ತು. ಒಂದು ಬಜೆಟನ್ನು ಒಂದು ಕೈಪಿಡಿಯನ್ನು ಒಂದು ಕಾರಣಾಂತರದಿಂದ ಅದು ತಲುಪಿಸ್ಲಿಕ್ಕೆ ಆಗದಿರ, ಅದರಿಂದ ಇವತ್ತು ಸದಸ್ಯರ ಎಲ್ಲರ ಮನವಿ ಮೇರೆಗೆ ಅದು ಮುಂದೂಡಲಾಗಿದೆ. ದಿನಾಂಕ ಇವತ್ತು ನಿಗದಿ ಮಾಡಿಬಿಟ್ಟು ಒಂದು ವಾರದಲ್ಲೇ ಬಜೆಟ್ ಸಭೆಯನ್ನು ನಿಗದಿ ಮಾಡಿ ಎಲ್ಲರಿಗೂ ತಿಳಿಸ್ಕೊಡುತ್ತೆ. ಇನ್ನು ವಿರೋಧ ಪಕ್ಷದ ಸದಸ್ಯ ಅಂಬರೀಶ್ ಆಡಳಿತ ಪಕ್ಷದ ವಿರುದ್ಧ ಚಾಟಿ ಬೀಸಿದ್ದು, ಪ್ರಸ್ತುತ ಅಧ್ಯಕ್ಷ ಉಪಾಧ್ಯಕ್ಷರು ಜನರ ಸಮಸ್ಯೆ ಬಗೆಹರಿಸಲು ಅಧಿಕಾರಕ್ಕೆ ಬಂದಿಲ್ಲ, ಬದಲಿಗೆ ತಮ್ಮ ವೈಯಕ್ತಿಕ ಕೆಲಸಗಳನ್ನಷ್ಟೇ ಮಾಡಿಕೊಳ್ಳುವುದು ಇವರ ಉದ್ದೇಶ. ಇವರಲ್ಲೇ ಗೊಂದಲ ಇದೆ. ಅಧ್ಯಕ್ಷರನ್ನ ನೋಡಿದ್ರೆ ಮಾಜಿ ಅಧ್ಯಕ್ಷರಿಗಾಗಲ್ಲ, ಅವರ ವಿರುದ್ಧ ಸಮರ ಸಾರಿದ್ದಾರೆ. ಅದೇನಾದ್ರೂ ಮಾಡ್ಕೊಳ್ಳಿ, ನಮಗ್ ಬೇಕಾಗಿಲ್ಲ. ಒಂದ್ ಕಡೆ 6 ಜನ ಸದಸ್ಯರು ಅನರ್ಹಗೊಂಡಿದ್ದಾರೆ, ಮತ್ತೊಂದ್ ಕಡೆ ಬಣ ರಾಜಕೀಯದ ನಡುವೆ ನಗರಸಭೆ ಕೊರಗ್ತಾ ಇದೆ. ಮಾರ್ಚ್ ತಿಂಗಳ ಒಳಗಾಗಿ ಬಜೆಟ್ ಮಂಡಿಸಿ ಸರ್ಕಾರದ ಅನುಮತಿ ಪಡೆದರೆ ಮಾತ್ರ ಈ ವರ್ಷದ ಹಣಕಾಸು ವ್ಯವಹಾರ ನಡೆಸಲು ಸಾಧ್ಯ. ಈಗ ಬಿಖಾತಾ ಆಂದೋಲನ ನಡೀತಾ ಇದೆ. ಮನೆ ಕಂದಾಯ, ನೀರಿನ ಸಮಸ್ಯೆ ಬಗೆಹರಿಸಲು ಹಣಕಾಸಿನ ಅವಶ್ಯಕತೆ ಇದೆ. ಅದರಿಂದಲಾದರೂ ಇವರು ಸಮಯಕ್ಕೆ ಸರಿಯಾಗಿ ಬಜೆಟ್ ಮಂಡಿಸಬೇಕಾಗಿತ್ತು. ಈಗ 1 ವಾರ ಮುಂದೂಡಿ ಸಭೆ ನಡೆಸಿ ಆನಂತರ 1 ವಾರಕ್ಕೆ ಆ ಪ್ರೊಸೀಡಿಂಗ್ಸ್ ಅಪ್ಲೋಡ್ ಮಾಡಿ ಸರ್ಕಾರದಿಂದ ಅನುಮತಿ ಪಡೀತಾರಾ, ಇಲ್ಲ ದೇವರೇ ಗತಿ ಅಂತ ಕೈಲಾಗದವ ಮೈ ಪರ್ಚ್ಕೊಂಡ ಅಂತ ಇವರಿವರ ಕಿತ್ತಾಟಕ್ಕೆ ನಾಗರಿಕರಿಗೆ ಪಂಗನಾಮ ಎಳಿತಾರ ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ್ರು. ಅವ್ರ ಪಕ್ಷದಲ್ಲಿರೋರಿಗೆ ಭಿನ್ನಮತ ಇದೆ. ಈಗ ನಾವೆಲ್ಲ ನಿಲ್ಸಿರೋದು, ನಾವೆಲ್ಲ ಒಪ್ಪಿಗೆ ಕೊಟ್ಟಿದ್ದೀವಿ, ನಾವೆಲ್ಲ ಇದ್ದೀವಿ. ಅವ್ರ ಪಕ್ಷದಲ್ಲಿರೋರಿಗೆ ಭಿನ್ನಮತ ಇದೆ. ನಮಗೆ ಕಾಪಿ ಬಂದಿಲ್ಲ, ಅಜೆಂಡಾ ಬಂದಿಲ್ಲ, ಅಜೆಂಡಾನೇ ಕೊಟ್ಟಿಲ್ಲ. ಅವರಿಗೆ ಇದು ಬಜೆಟ್ ಮುಖ್ಯ ಅಲ್ಲ ಸರ್. ಈಗ ಅಧ್ಯಕ್ಷರಿಗಾಗಲಿ ಉಪಾಧ್ಯಕ್ಷರಿಗಾಗಲಿ ಅವ್ರು ಬೇರೆ ಬೇರೆ ಕಾರಣಾಂತರಗಳಿಂದ ಪಾಪ ಬಜೆಟ್ಗೆ ಜನಗಳ ಸಮಸ್ಯೆ ಅವ್ರಿಗೆ ಯಾವುದಕ್ಕೂ ಬಗೆಹರಿಸೋದಕ್ಕೆ ರೆಡಿ ಇಲ್ಲ. ಇಲ್ಲಿ ಅವ್ರ ಸ್ವಂತ ಕೆಲಸಗಳು ಮಾತ್ರ ಬಗೆಹರಿಸ್ಕೊತಾ ಇದ್ದಾರೆ. ಬರೋದೇ ಇಲ್ಲ ಸರ್. ಯಾವ ಲೆಕ್ಕದಲ್ಲಿ ಮಾಡೋಕ್ಕಾಗುತ್ತೆ? ಮಾರ್ಚ್ 26 ಸರ್. ಇವತ್ತು ತೊಗೊಂಡು ಇವತ್ತು ಡೇಟ್ ಫಿಕ್ಸ್ ಮಾಡಿದರೆ
ನಮಗೂ ಗಮನಕ್ಕಿಲ್ಲ. ಡೇಟ್ ಫಿಕ್ಸ್ ಮಾಡಿದರೆ ಮುಂದಿನ 7 ಡೇಸಲ್ಲಿ ನಾವು ಮಾಡ್ಬೋದಾಗಿತ್ತು. ಇವು ಫಿಕ್ಸ್ ಮಾಡಿದ್ಮೇಲೆ ನಮಗೆ 7 ಡೇಸ್ ಆದಮೇಲೆ ನಾವು ಬಜೆಟ್ ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಆದಮೇಲೆ ತಿರ್ಗಿ ಅದು ಅಪ್ರೂವ್ ತೊಗೊಂಡು ಎಲ್ಲ ಮಾಡ್ಬೇಕು, ಅದೊಂದು 7 ಡೇಸ್ ಸರ್. ಅಲ್ಲಿಗೆ ಸಿಸ್ಟಮ್ ಎಲ್ಲ ಟೋಟಲಿ ಕ್ಲೋಸ್ ಆಗಿಬಿಡುತ್ತೆ ಸರ್. ಈ ವರ್ಷದ್ದು 24-25ನೇ ಸಾಲಿಂದ ಕ್ಲೋಸ್ ಆಗಿಬಿಡುತ್ತೆ. ಇನ್ನು ಬಜೆಟ್ ಮಂಡನೆಯಾಗದಿದ್ದರೆ ಈ ವರ್ಷ ನಗರದ ಅಭಿವೃದ್ಧಿ ಕೆಲಸಗಳು ತುರ್ತಾಗಿ ನಡೆಯಬೇಕಾಗಿರುವ ಕೆಲಸಗಳಿಗೆ ಹಣಕಾಸಿನ ತೊಂದರೆ ಆಗೋದು ಗ್ಯಾರಂಟಿಯಾಗಿದ್ದು, ಈ ಸಮಸ್ಯೆಯನ್ನು ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ. KGF ನಗರದ ಹೊರವಲಯದ ವಿರೂಪಾಕ್ಷಪುರ ಕಾಡಿನಲ್ಲಿ ಕೊಲೆಯಾದ ರೌಡಿ ಶೀಟರ್ ತೆನ್ ಅಲಿಯಾ ಶಿವಕುಮಾರ್ ಹತ್ಯೆಗೆ ಆತನ ಮದುವೆ ಆಗಬೇಕಿದ್ದ ಪ್ರಿಯತಮಿಯೇ ಚಿತಾವಣೆ ನೀಡಿದ್ದಳು ಎಂಬ ವಿಷಯ ಪೊಲೀಸರ ತನಿಖೆ ವೇಳೆ ಬಯಲಾಗಿದೆ. ಕೋಲಾರ ಜಿಲ್ಲೆ KGF ತಾಲೂಕು ಮಾರಿಕುಪ್ಪಂ ಬಳಿ ರೌಡಿ ಶೀಟರ್ ಹತ್ಯೆಯಾದ 48 ತಾಸಿನಲ್ಲಿ ಆರೋಪಿಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. 17 ವರ್ಷದ ಬಾಲಕಿ, ಕಾನೂನಿನ ಸಂಘರ್ಷಕ್ಕೆ ಒಳಗಾದ 2 ಬಾಲಕರು ಮತ್ತು ಚಾಂಪಿಯನ್ ರೀಫ್ಟ್ ನಿವಾಸಿ 19 ವರ್ಷದ ದೀಪಕ್ ಸೇರಿದಂತೆ ಒಟ್ಟು 4ರನ್ನ ಪೊಲೀಸರು ಮಂಗಳವಾರ ಬಂಧಿಸಿದ್ದಾರೆ. ರೌಡಿ ಶೀಟರ್ ತೇನ್ನ ಮದುವೆಯಾಗಲಿರುವ 17 ವರ್ಷದ ಬಾಲಕಿ ಜೊತೆ ಭಾನುವಾರ ಕಾಮಸಮುದ್ರಕ್ಕೆ ಮೀನು ತಿನ್ನಲು ಬೈಕ್ನಲ್ಲಿ ಹೊರಟಿದ್ದ. ಆತನನ್ನ ಹಿಂಬಾಲಿಸಿಕೊಂಡು ಬಂದ ದುಷ್ಕರ್ಮಿಗಳು ಆತನ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ್ರು. ಏಕಾಏಕಿ ತನ್ನ ಮೇಲೆ ನಡೆದ ದಾಳಿಯಿಂದ ತಪ್ಪಿಸಿಕೊಳ್ಳಲು ಕಾಡಿನಲ್ಲಿ ಸುಮಾರು 1 ಕಿಲೋಮೀಟರ್ ಓಡಿದ ತೇನ್ನನ್ನ ಆರೋಪಿಗಳು ಅಟ್ಟಾಡಿಸಿಕೊಂಡು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಇನ್ನು ಕೊಲೆಯಾದ ಶಿವಕುಮಾರ್ ಅಂಡರ್ಸನ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿದ್ದು 3 ಕೊಲೆಯತ್ನ ಹಾಗೂ ಹಲ್ಲೆ ಪ್ರಕರಣಗಳಿದ್ವು. ರೌಡಿ ಶೀಟರ್ ತೇನ್ ಜೊತೆ ಮದುವೆ ನಿಶ್ಚಯವಾಗಿದ್ದ ಬಾಲಕಿಯ ಕೊಲೆಗೆ ಕುಮ್ಮಕ್ಕು ನೀಡಿದ್ಲು ಎಂಬ ವಿಷಯ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ KM ಶಾಂತರಾಜು ಮಾಹಿತಿ ನೀಡಿದ್ದಾರೆ. ದಿನಾಂಕ 23/3/2025 ಭಾನುವಾರದಂದು ಆಂಡರ್ಸನ್ ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಮಸಮುದ್ರ ರಸ್ತೆಯಲ್ಲಿ ಶಿವಕುಮಾರ್ ಅಲಿಯಾಸ್ ತೇನ್ 31 ವರ್ಷ ಈತನನ್ನು ಯಾರೋ ಆರೋಪಿತರು ಕೊಲೆ ಮಾಡಿರುವುದಾಗಿ ದೂರನ್ನು ಪಡೆದುಕೊಂಡು ಕೊಲೆ ಪ್ರಕರಣವನ್ನು ದಾಖಲಿಸಲಾಗಿರುತ್ತದೆ. ಈ ಪ್ರಕರಣದಲ್ಲಿ ಆರೋಪಿತರನ್ನು ಪತ್ತೆ ಮಾಡುವ ಸಲುವಾಗಿ KGF DYSP S ಪಾಂಡುರಂಗ ಮತ್ತು CPI ಉರ್ಗಾಂ ಶ್ರೀ ಮಾರ್ಕೊಂಡಯ್ಯ, PSI ಕಾಮಸಮುದ್ರ ಕಿರಣ್ ಕುಮಾರ್, PSI ಆಂಡರ್ಸನ್ ಪೇಟೆ ಮಂಜುನಾಥ್ ಅವರ ನೇತೃತ್ವದಲ್ಲಿ ವಿಶೇಷ ಅಪರಾಧ ಪತ್ತೆ ತಂಡವನ್ನು ರಚಿಸಲಾಗಿತ್ತು. ಈ ದಿನ ಅಂದರೆ 48 ಗಂಟೆಯೊಳಗಾಗಿಯೇ ಈ ವಿಶೇಷ ಅಪರಾಧ ಪತ್ತೆ ತಂಡವು 4 ಜನ ಆರೋಪಿತರನ್ನು ಈ ಪ್ರಕರಣದಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಈ ಪ್ರಕರಣದಲ್ಲಿ 4 ಜನ ಆರೋಪಿತರ ಪೈಕಿ 3 ಜನರು ಅಪ್ರಾಪ್ತ ವಯಸ್ಸಿನ ಯುವಕ ಯುವತಿಯರಂದರೆ ಒಬ್ಬ ಅಪ್ರಾಪ್ತ ವಯಸ್ಸಿನ ಯುವತಿ, 2 ಅಪ್ರಾಪ್ತ ವಯಸ್ಸಿನ ಯುವಕರು ಹಾಗೂ ಒಬ್ಬ ದೀಪಕ್ 19 ವರ್ಷ ಎಂಬಾತನನ್ನು ಅಂದರೆ ಒಟ್ಟು 4 ಜನ ಆರೋಪಿತರನ್ನು ಈ ಪ್ರಕರಣದಲ್ಲಿ ಬಂಧಿಸಲಾಗಿರುತ್ತದೆ. ಶಿವಕುಮಾರ್ ಅಂದರೆ ಮೃತ ಶಿವಕುಮಾರ್ ಮತ್ತು ಈ ಪ್ರಕರಣದ ದೂರುದಾರಿ 17 ವರ್ಷದ ವಯಸ್ಸಿನ ಯುವತಿಯ ಮಧ್ಯೆ ಒಂದು ವಿವಾಹ ಮಾಡಬೇಕು ಅಂತ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಆದರೆ ಈ ಮಧ್ಯದಲ್ಲಿ 17 ವರ್ಷದ ವಯಸ್ಸಿನ ಯುವತಿ ಹಾಗೂ ಅಪ್ರಾಪ್ತ ವಯಸ್ಸಿನ 17 ವರ್ಷದ ಯುವಕ ಪರಸ್ಪರ ಪ್ರೇಮಕ್ಕೆ ಒಳಪಟ್ಟು ಈ ಹಿನ್ನೆಲೆಯಲ್ಲಿ ಈ 4 ಜನ ಆರೋಪಿತರು ಶಿವಕುಮಾರ್ ಅಲಿಯಾಸ್ ತೇನ್ 31 ವರ್ಷ ಈತನನ್ನು ಪ್ಲ್ಯಾನ್ ಮಾಡಿ ದಿನಾಂಕ 23/3/2025 ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಗಾಯಗೊಳಿಸಿ ಕೊಲೆ ಮಾಡಿರುವುದಾಗಿ ಈವರೆಗಿನ ತನಿಖೆಯಿಂದ ತಿಳಿದು ಬಂದಿರುತ್ತದೆ. ಸತೀಶ್, ಈ ನ್ಯೂಸ್ TV, ಕೋಲಾರ. ಕೋಲಾರದಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಪ್ರತಿಭಟನೆ ವೇಳೆ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರತಿಕೃತಿ ದಹಿಸಲು ಮುಂದಾದಾಗ ಪೊಲೀಸರು ತಡೆದಿದ್ದಾರೆ. ಆ ಸಂದರ್ಭದಲ್ಲಿ ವಾಗ್ವಾದ ನಡೆದಿದೆ. ಅಲ್ಲದೆ ಎಎಸ್ಐಯೊಬ್ಬರು 200-300 ರೂಪಾಯಿ ಕಾರ್ಯಕರ್ತರು ಎಂದಾಗ ಮತ್ತೊಂದು ಬಾರಿಗೆ ಗಲಾಟೆ ನಡೆದಿದೆ. ಸ್ಥಳದಲ್ಲಿದ್ದ ಸಿಪಿಐ ಕ್ಷಮೆ ಕೋರಿ ನಂತರ ಶಾಂತಿಯುತವಾಗಿ ಪ್ರತಿಭಟನೆ ಕೊನೆಗೊಂಡಿರುವ ಘಟನೆ ನಡೆದಿದೆ. Come on!
ಹೌದು, ಬಿಜೆಪಿ ಕಾರ್ಯಕರ್ತರು ಕೋಲಾರದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆ ವೇಳೆ ಪೊಲೀಸರು ಮತ್ತು ಕಾರ್ಯಕರ್ತರ ಮಧ್ಯೆ ಜಟಾಪಟಿ ನಡೆದಿದೆ. ಅಲ್ಪಸಂಖ್ಯಾತರಿಗೆ ಗುತ್ತಿಗೆಯಲ್ಲಿ 4% ಮೀಸಲಾತಿ ನೀಡಿರುವುದು ಸಂವಿಧಾನ ಬದಲಾವಣೆ ಕುರಿತಂತೆ ಡಿಕೆ ಶಿವಕುಮಾರ್ ನೀಡಿದ್ದಾರೆ ಎನ್ನಲಾದ ಹೇಳಿಕೆ, ಸದನದಿಂದ 18 ಶಾಸಕರನ್ನ ಅಮಾನತು ಮಾಡಿರುವುದು ಹಾಗೂ ಪರಿಶಿಷ್ಟರ ಅನುದಾನವನ್ನ ಗ್ಯಾರಂಟಿಗೆ ಬಳಸಿರುವುದನ್ನ ಖಂಡಿಸಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಕೋಲಾರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿಯ ವೃತ್ತದಲ್ಲಿ ಬುಧವಾರ 1 ತಾಸಿಗೂ ಅಧಿಕ ಸಮಯ ಮಾನವ ಸರಪಳಿ ರಚಿಸಿ ರಸ್ತೆ ತಡೆ ನಡೆಸಿದ್ರು. ಪ್ರತಿಭಟನೆಯ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರತಿಕೃತಿ ದಹಿಸಲು ಮುಂದಾದ್ರು. ಆಗ ಪೊಲೀಸರು ತಡೆದ್ರು. ಆ ಸಂದರ್ಭದಲ್ಲಿ ವಾಗ್ವಾದ ನಡೆಯಿತು. ಮತ್ತೊಂದು ಬಾರಿ ಕಾರ್ಯಕರ್ತರು 200-300 ರೂಪಾಯಿ ಕಾರ್ಯಕರ್ತರು ಎಂದು ಎಎಸ್ಐ ಒಬ್ಬರು ಎಂದಾಗ ಮತ್ತೊಂದು ಬಾರಿಯೂ ಗಲಾಟೆ ನಡೆಯಿತು. ಸ್ಥಳದಲ್ಲಿ ಇದ್ದ ಸಿಪಿಐ ಕ್ಷಮೆ ಕೋರಿದ ನಂತರ ಶಾಂತಿಯುತವಾಗಿ ಕೊನೆಗೊಂಡಿತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂಶಕ್ತಿ ಚಲಪತಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯವನ್ನು ಪಾಕಿಸ್ತಾನ ಮಾಡಲು ಹೊರಟಿದೆ. ಈ ಸರ್ಕಾರ ಅಧಿಕಾರಕ್ಕೆ ಬರಲು ಮುಸ್ಲಿಮರು ಮಾತ್ರ ಮತ ಹಾಕಿದ್ದಾರೆಯೇ? ಈ ಸರ್ಕಾರ ಒಂದು ಧರ್ಮಕ್ಕೆ ಸೀಮಿತವಾಗಿದೆ. ಅವರಿಗೆ ಮಾತ್ರ ಗುತ್ತಿಗೆಯಲ್ಲಿ 4% ಮೀಸಲಾತಿ ನೀಡುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದರು. ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, ಕಾಂಗ್ರೆಸ್ನ ಓಲೈಕೆ ರಾಜಕಾರಣ ಮಿತಿ ಮೀರಿದೆ. ಸಂವಿಧಾನ ಬದಲಾವಣೆ ಹೇಳಿಕೆ ನೀಡುವಂತೆ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಹೇಳಿಕೊಟ್ಟಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನ ನಿಜ ಬಣ್ಣ ಬಯಲಾಗಿದೆ ಎಂದು ಟೀಕಾ ಪ್ರಹಾರ ನಡೆಸಿದರು. ಹೀಗೆ ಮುಂದುವರೆದ್ರೆ ಕರ್ನಾಟಕವನ್ನು ಪಾಕಿಸ್ತಾನಕ್ಕೆ ಸೇರಿಸಬೇಕೆಂದು ಹೇಳುತ್ತಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲೇ ರಾಜೀನಾಮೆ ಕೊಡಬೇಕು. ಮುಸ್ಲಿಮರಿಗೆ ನೀಡಿರುವ ಗುತ್ತಿಗೆ ಮೀಸಲಾತಿ ಹಿಂಪಡೆಯಬೇಕು. ಕಾಂಗ್ರೆಸ್ ಸರ್ಕಾರ ವಜಾಗೊಳಿಸಿ ರಾಷ್ಟ್ರಪತಿ ಆಡಳಿತ ಹೇರಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಏನು ಕಳೆದ 2 ವರ್ಷದಿಂದ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟ ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ಒಂದು ಕಮ್ಯುನಿಟಿನ ಓಲೈಸೋಂಥ ಕೆಲಸ, ಮತದಾನಕ್ಕೋಸ್ಕರ ಕೆಲಸ ಮಾಡೋಂಥ ಕೆಲಸ ನಡೀತಾ ಇದೆ. ಸಂವಿಧಾನನೇ ಬದಲಾಯಿಸ್ತೀರಿ ಅಂತ ಹೇಳಿರ್ತಕ್ಕಂಥ ಡಿಕೆ ಶಿವಕುಮಾರ್ ಕೂಡಲೇ ರಾಜೀನಾಮೆ ಕೊಡಬೇಕು. ನಂತರ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಬಿಪಿ ವೆಂಕಟಮುನಿಯಪ್ಪ, ಮಾಜಿ ಶಾಸಕ ವೈ ಸಂಪಂಗಿ, ಮಾವು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ವಾಸುದೇವ, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬಿವಿ ಮಹೇಶ್, ಮಹಿಳಾ ಘಟಕದ ಮಮತಮ್ಮ, ಒಬಿಸಿ ಮೋರ್ಚಾದ ಅಶ್ವಿನಿ, ವಿಜಯಲಕ್ಷ್ಮಿ, ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್, ಮುಖಂಡರಾದ ಅಪ್ಪಿ ನಾರಾಯಣಸ್ವಾಮಿ, ವಿಜಯ್ ಕುಮಾರ್, ಕೆಂಬೋಡಿ ನಾರಾಯಣಸ್ವಾಮಿ ಹಾಗೂ ಕಾರ್ಯಕರ್ತರು ಇದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳೇ, ಏಮ್ಸ್ ಅಕಾಡೆಮಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ನೀಟ್ ಸಿಇಟಿ ಕ್ರಾಶ್ ಕೋರ್ಸ್ ಆರಂಭಿಸಲಾಗಿದೆ. ಪ್ರತಿದಿನ 9:30ರಿಂದ ಸಂಜೆ 6 ಗಂಟೆವರೆಗೆ ನಿರಂತರ 24 ದಿನಗಳು ಕೆಸೆಟ್ ಮತ್ತು 36 ದಿನಗಳು ನೀಟ್ಗೆ ತರಬೇತಿ ನೀಡಲಾಗುವುದು. ಸಿಇಟಿ ನೀಟ್ ಅನುಭವಿ ಉಪನ್ಯಾಸಕರಿಂದ ಬೋಧಿಸಲಾಗುವುದು ಮತ್ತು ಮೈಕ್ರೋ ಶೆಡ್ಯೂಲ್ನಂತೆ ಪ್ರತಿದಿನ ಮಾಕ್ ಟೆಸ್ಟ್ಗಳನ್ನು ನಿರ್ವಹಿಸಲಾಗುತ್ತದೆ. ನಮ್ಮದೇ ಆದ ಯುನಿಕ್ ಸ್ಟಡಿ ಮೆಟೀರಿಯಲ್ ನೀಡಲಾಗುತ್ತದೆ ಮತ್ತು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಇಂದ ಉಚಿತ ಬಸ್ ಸೌಲಭ್ಯವಿರುತ್ತದೆ. ಕೋರ್ಸ್ ಫೀ 9,000 ಮಾತ್ರ. ನಮ್ಮಲ್ಲಿ ಕೋಚಿಂಗ್ ಪಡೆದ ವಿದ್ಯಾರ್ಥಿಗಳು ಸಿಇಟಿ ನೀಟ್ನಲ್ಲಿ ಉತ್ತಮ ಅಂಕ ಪಡೆದು ಟಾಪ್ 10 ಕಾಲೇಜುಗಳಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಮಾರ್ಚ್ 20ರಿಂದ ತರಗತಿಗಳು ಆರಂಭವಾಗಲಿದೆ. ಹಿಂದೆ ಸಂಪರ್ಕಿಸಿ. ಏಮ್ಸ್ ಅಕಾಡೆಮಿ, ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 7975827343 ಮತ್ತು 9538619055. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ.
ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಚಿಕ್ಕಬಳ್ಳಾಪುರ ನಗರದ ಗೌರಿಬಿದನೂರು ರಸ್ತೆಯಲ್ಲಿರುವ ಪ್ರತಿಷ್ಠಿತ ಬಡಾವಣೆ ಡಿವೈನ್ ಸಿಟಿಯಲ್ಲಿ ಲೋರಾ ಬಹುಪಯೋಗಿ ಕನ್ವೆನ್ಷನ್ ಹಾಲ್ ಪ್ರಾರಂಭವಾಗುತ್ತಿದೆ. ಸುಸಜ್ಜಿತವಾದ ಮದುವೆ ಸೇರಿದಂತೆ ಶುಭ ಕಾರ್ಯಗಳಿಗೆ ಸಭಾಂಗಣ, ಈಜುಕೊಳ, ಸುಂದರವಾದ ಸೂಟ್ ರೂಮ್ಸ್, ಫ್ಯಾಮಿಲಿ ಬ್ಯೂಟಿ ಸ್ಪಾ, ಜಿಮ್ ಒಳಾಂಗಣ, ಕ್ರೀಡಾಂಗಣ ಸೇರಿದಂತೆ ಹಲವು ವೈಶಿಷ್ಟ್ಯಗಳಿಂದ ಕೂಡಿರುವ ಲೋರಾ ಕನ್ವೆನ್ಷನ್ ಹಾಲ್ ಇದೇ 27 ಮಾರ್ಚ್ 2025ರಿಂದ ಲೋಕಾರ್ಪಣೆಗೊಳ್ಳುತ್ತಿದೆ. ವಿರಾಮದ ನಂತರ ನ್ಯೂಸ್ ಟಿವಿಗೆ ಸ್ವಾಗತ. ಅಂಬೇಡ್ಕರ್ ಜಯಂತಿ ಆಚರಣೆ ವಿಚಾರವಾಗಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಚಿಂತಾಮಣಿಯಲ್ಲಿ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ಅಧಿಕಾರಿಗಳ ಪರ ಮತ್ತು ವಿರುದ್ಧ ಧಿಕ್ಕಾರ ಮತ್ತು ಜೈಕಾರಗಳನ್ನು ಕೂಗಿ ದಲಿತ ಪರ ಸಂಘಟನೆಗಳ ಮುಖಂಡರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ಏಪ್ರಿಲ್ 14ರಂದು ಆಚರಣೆ ಮಾಡುತ್ತಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ PR ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಅಂಗವಾಗಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಚಿಂತಾಮಣಿಯಲ್ಲಿ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ಹಿರಿಯ ದಲಿತ ಪರ ಸಂಘಟನೆಗಳ ಮುಖಂಡರು ಮಾತನಾಡಿ, ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಪ್ರತಿಷ್ಠಾಪಿಸಿರುವ ಅಂಬೇಡ್ಕರ್ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವುಗೊಳಿಸಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡುವುದಾದರೆ ನಮ್ಮ ಸಂಘಟನೆ ಸಂಪೂರ್ಣ ಬೆಂಬಲ ನೀಡಿ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದರು. ಇದಕ್ಕೆ ಅಧಿಕಾರಿ ಉತ್ತರಿಸಿ, ಅಂಬೇಡ್ಕರ್ ಪುತ್ಥಳಿ ವಿವಾದ ನ್ಯಾಯಾಲಯದ ಹಂತದಲ್ಲಿರುವುದರಿಂದ ಸದ್ಯಕ್ಕೆ ಅಂಬೇಡ್ಕರ್ ಅವರಿಗೆ ಸುತ್ತಿರುವ ಬಟ್ಟೆಯನ್ನು ತೆರವುಗೊಳಿಸಲು ಸಾಧ್ಯವಿಲ್ಲವೆಂದಾಗ ದಲಿತ ಪರ ಸಂಘಟನೆಗಳು ಹಿರಿಯ ಮುಖಂಡರು ಅಂಬೇಡ್ಕರ್ ಅವರಿಗೆ ಜೈಕಾರಗಳನ್ನು ಕೂಗಿ ಅಂಬೇಡ್ಕರ್ ವಿರೋಧಿಗಳಿಗೆ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಪೂರ್ವಭಾವಿ ಸಭೆಯನ್ನು ಬಹಿಷ್ಕರಿಸಿ ಸಭೆಯಿಂದ ಹೊರ ನಡೆದರು. ಸಭೆ ಒಳಗೆ ಇದ್ದ ಕೆಲ ದಲಿತ ಮುಖಂಡರು ಅಧಿಕಾರಿಗಳ ಪರ ಜೈಕಾರಗಳನ್ನು ಕೂಗಿದ ಘಟನೆ ಕೂಡ ನಡೆಯಿತು. 7 ತಿಂಗಳಿಂದ ನಿರಂತರವಾಗಿ ಅಂಬೇಡ್ಕರ್ಗೆ ಅವಮಾನ ಮಾಡಿಕೊಂಡು ಬರ್ತಾರೆ. ಸುಮಾರು ನಾವು ಸಂಘಟನೆ ಒಕ್ಕೂಟದಿಂದ ಸುಮಾರು 7 ತಿಂಗಳಿಂದ ಅನೇಕ ಹೋರಾಟಗಳು ಮಾಡಿದ್ರು ಸಹಿತ ಇದಕ್ಕೆ ತಾಲೂಕಾಡಳಿತ ಆಗಲಿ, ಜಿಲ್ಲಾಡಳಿತ ಆಗಲಿ ಮತ್ತು ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಮತ್ತು ಇದರಿಂದ ಯಾರಿದ್ದಾರೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಾಗಿದೆ. ದಯವಿಟ್ಟು ನಮ್ಮ ಒಂದು ಉದ್ದೇಶ ಏನಂದರೆ, ಮೊದಲು ಬಾಬಾ ಸಾಹೇಬ್ರಿಗೆ ಹಾಕಿರ್ತಕ್ಕಂಥ ಬಟ್ಟೆ ಇದೆಯಾ ತೆರವು ಮಾಡಿಬಿಟ್ರೆ ನಾವು ಇವತ್ತಿಂದನೇ ನಮ್ಮ ಸಂಘಟನೆಯಿಂದ ನಾವು ಸ್ವಾಭಿಮಾನವಾಗಿ ನಾವು ಇಡೀ ದಲಿತರೆಲ್ಲ ಸೇರಿಕೊಂಡು ಸ್ವಾಭಿಮಾನವಾಗಿ ನಾವು ಅಂಬೇಡ್ಕರ್ ಜಯಂತಿನ ತುಂಬ ಅದ್ಧೂರಿಯಾಗಿ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಮೂಲಕ ಹೇಳ್ತಾ, ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್, ಇಒ ಆನಂದ, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿದೇವಪ್ಪ, ನ್ಯೂಸ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಪರಿಶುದ್ಧ ನೀರಿನ ಘಟಕ ಅತ್ಯವಶ್ಯಕವಾಗಿದ್ದು ಚುನಾಯಿತ ಪ್ರತಿನಿಧಿಗಳು ಇದರ ಕಡೆ ಗಮನ ಹರಿಸಿರಲಿಲ್ಲ. ಗ್ರಾಮಸ್ಥರಿಗೆ ನೀರಿನ ಸಮಸ್ಯೆ ನೀಗಿಸುವ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕರು ಇಂದು ಚಾಲನೆ ನೀಡಿದರು. ಚಿಕ್ಕಬಳ್ಳಾಪುರ ತಾಲೂಕು ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಂಗರೇಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಗ್ರಾಮ ಪಂಚಾಯಿತಿಯ ಸಹಕಾರದಿಂದ ಶುದ್ಧ ಗಂಗಾ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಲಾಯಿತು. ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ಗೌಡ ಹಾಗೂ ತಾಲೂಕು ಯೋಜನಾಧಿಕಾರಿ ಧನಂಜಯ್ ಮತ್ತು ಪಂಚಾಯತ್ ಪಿಡಿಒ ಪೂರ್ಣ ಸಮ್ಮುಖದಲ್ಲಿ ಚಾಲನೆ ನೀಡಿದ ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಯುವ ಮುಖಂಡ ರವಿಕುಮಾರ್ ಮಾತನಾಡಿ, ಅಂಗರೇಕನಹಳ್ಳಿ ಗ್ರಾಮದ ಜನರ ಬಹುದಿನಗಳಿಂದ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಬೇಡಿಕೆ ಇತ್ತು. ಶುದ್ಧ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪಕ್ಕದ ಗ್ರಾಮಗಳಿಗೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಗೆ ಹಾಗೂ ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ನಿಟ್ಟಿನಲ್ಲಿ ಕಳೆದ 12 ವರ್ಷಗಳಿಂದ ಯಾವುದೇ ಚುನಾಯಿತ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸಿದರು. ಇಂದು ಶ್ರೀ ಮಂಜುನಾಥನ ಆಶೀರ್ವಾದ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಸಹಕಾರದಿಂದ ಅಂಗರೇಕನಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಾಣ ಮಾಡಲಾಗಿತ್ತು. ಈ ಘಟಕವು ಅತ್ಯುನ್ನತ ಶುದ್ಧೀಕರಿಸಿದ ನೀರನ್ನು ನೀಡುತ್ತದೆ. ಈ ಘಟಕದ ನಿರ್ವಹಣೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘವು ಮಾಡುತ್ತೆ ಎಂದರು. ಸುಮಾರು 12 ವರ್ಷಗಳಿಂದ ಸತತವಾಗಿ
ಗ್ರಾಮದ ಜನ ಏನು ಈ ಶುದ್ಧ ಕುಡಿಯುವ ನೀರಿನ ಘಟಕ ಅಂಗರಕಳ್ಳಿಗೆ ಬೇಕು ಅನ್ನೋಂಥ ಒತ್ತಾಯನ ಯಾವುದೇ ಜನಪ್ರತಿನಿಧಿಗಳು ಗ್ರಾಮಕ್ಕೆ ಬಂದಾಗಲಿ ಇಲ್ಲ ಪರ್ಸ್ನಲಾಗಿ ಹೋಗಿ ಭೇಟಿಯಾದಾಗಲಿ ಆ ಊರಿನ ಮುಖಂಡರು ಅವರೆಲ್ಲ ಹೋಗಿ ಮಾಡ್ತಾಯಿದ್ವು. ಆದರೆ ಕಳೆದ 12 ವರ್ಷಗಳಿಂದ ಸಣ್ಣ ಸಣ್ಣ ಗ್ರಾಮಗಳಲ್ಲಿ ಇವತ್ತು ಶುದ್ಧ ನೀರಿನ ಘಟಕವನ್ನು ನಾವು ನೋಡಿದ್ದೇವೆ. ನಮ್ಮಲ್ಲಿ ಗ್ರಾಮ ಪಂಚಾಯತಿ ಕೇಂದ್ರ ಸ್ಥಾನ ಇದ್ದು ಸರ್ಕಾರಿ ಪ್ರೌಢಶಾಲೆ ಇದೆ, ಆಮೇಲೆ ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ, ಸುಮಾರು 400ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಆಮೇಲೆ ಜನಸಂಖ್ಯೆ 2000 ಜನಸಂಖ್ಯೆ ಇರೋಂಥ ಗ್ರಾಮದಲ್ಲಿ ಇವತ್ತು ಶುದ್ಧ ನೀರಿನ ಘಟಕ ಇಲ್ಲದೆ ಇರೋದು ಯಾವುದೇ ಸರ್ಕಾರಕ್ಕಾದರೂ ಆಗ್ಬೋದು, ಇದೊಂಥರ ಮುಜುಗರ ಥರ ವಿಚಾರ ಅಂತ ನಾನು ಹೇಳಲಿಕ್ಕೆ ಭಾವಿಸ್ತೇನೆ. ಧರ್ಮಸ್ಥಳ ಸಂಘದ ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ಮಾತನಾಡಿ, ಯೋಜನೆಯಲ್ಲಿ ಇದುವರೆಗೂ 567 ಘಟಕಗಳ ನಿರ್ವಹಣೆ ಮಾಡ್ತಾ ಇದ್ದು, ಫ್ಲೋರೈಡ್ ಮುಕ್ತ ನೀರು ಒದಗಿಸುವ ಉದ್ದೇಶದಿಂದ ಶುದ್ಧಗಂಗಾ ಘಟಕಗಳನ್ನು ಸ್ಥಾಪಿಸಿ ಯೋಜನೆಯ ಹಳ್ಳಿಗಳಲ್ಲಿ ನೀರನ್ನು ವಿತರಣೆ ಮಾಡುತ್ತಿದೆ ಅಂತ ಮಾಹಿತಿ ಕೊಟ್ಟರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಧರ್ಮಸ್ಥಳ ಕ್ಷೇತ್ರಾಧಿಕಾರಿ ಧನಂಜಯ್, ಗ್ರಾಮ ಪಂಚಾಯತ್ ಸದಸ್ಯರಾದ ಭವಾನಿ ರಾಘವೇಂದ್ರ, ಮುರಳೀಧರ, ಶ್ರೀಲಕ್ಷ್ಮಿ, ರಾಜು ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪೂರ್ಣಿಮಾ, ಗ್ರಾಮದ ಹಿರಿಯರಾದ ಅಂಜನಪ್ಪ, ಬಚ್ಚರೆಡ್ಡಿ, ಮುನಿವರ, ಮುನಿಕೃಷ್ಣ, ನಂಜೇಗೌಡ ಮತ್ತಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನಲ್ಲಿ ಏರ್ಪಡಿಸಲಾಗಿದ್ದ ಲೋಕಾಯುಕ್ತ ಕುಂದುಕೊರತೆ ಸಭೆಯಲ್ಲಿ ಅಕ್ರಮ ಮದ್ಯ ಮಾರಾಟ, ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಅವ್ಯವಸ್ಥೆ, ಕೆಟ್ಟು ನಿಂತ ಶುದ್ಧ ಕುಡಿಯುವ ನೀರಿನ ಘಟಕದ ಅವ್ಯವಸ್ಥೆ, ಅಕ್ರಮ ಮರಗಳ ಕಡಿತ ಕುರಿತಾದ ದೂರುಗಳು ಕೇಳಿಬಂತು. ಸರ್ಗೆ ಪೇಮೆಂಟ್ ಹೋಗ್ತದೆ ಮತ್ತು AC ಸರ್ ಏನಾದ್ರು ಇನ್ ಕೇಸ್ ಏನಾದ್ರು ಫೈಲ್ ಏನಾದ್ರು ರಿಜೆಕ್ಟ್ ಮಾಡಿದ್ರೆ ಖರ್ಚು ಮಾಡೋದಕ್ಕೂ ಅವಕಾಶ ಇರ್ತದೆ. ಮೇಲ್ಮನವಿ 3 months ಟೈಮ್ ಇರುತ್ತೆ. ಅವ್ರಿಗೂ ಸಹ ಸ್ವಾಗತನ ಕೋರ್ತಾ ಇದ್ದೀನಿ. ಮತ್ತೆ ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ತಾಲೂಕು ಸೌಧದ ಸಭಾಂಗಣದಲ್ಲಿ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ವತಿಯಿಂದ ಬುಧವಾರದಂದು ಸಾರ್ವಜನಿಕ ಕುಂದುಕೊರತೆ ಅಹವಾಲು ಸಭೆಯನ್ನ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಹಲವು ರೀತಿಯ ಸಮಸ್ಯೆಗಳು ಲೋಕಾಯುಕ್ತ SP ಆಂಟೋನಿ ಜಾನ್ ರವರ ಗಮನಕ್ಕೆ ಬಂದವು. ತಾಲೂಕಿನಾದ್ಯಂತ ಹಳ್ಳಿಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಅವ್ಯವಸ್ಥೆ, ಕೆಟ್ಟು ನಿಂತ ಶುದ್ಧ ಕುಡಿಯುವ ನೀರಿನ ಘಟಕದ ಅವ್ಯವಸ್ಥೆ, ಅಕ್ರಮ ಮರಗಳ ಕಡಿತ, ಸರ್ಕಾರಿ ಜಮೀನು ಒತ್ತುವರಿ, ನಿರ್ಮಿತಿ ಕೇಂದ್ರದ ಕಳಪೆ ಕಾಮಗಾರಿ, ACC ಕಾರ್ಖಾನೆಯ ಲಾರಿಗಳು ರಸ್ತೆಯ 2 ಬದಿ ನಿಲ್ಲಿಸುವುದರಿಂದ ಆಗುವ ಅನಾಹುತಗಳು, ಅಟಲ್ ಭೂಜಲ ಯೋಜನೆಯ ಅವ್ಯವಹಾರ, ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಕುರಿತ ಸಮಸ್ಯೆ, ನಗರ ಪ್ರಾಧಿಕಾರ, ಪಂಚಾಯಿತಿ, ನಗರಸಭೆ, ಅಬಕಾರಿ, ಅರಣ್ಯ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗೆ ಸಂಬಂಧಿಸಿದ ದೂರುಗಳು ಸಲ್ಲಿಕೆಯಾದವು. ನಂತರ ಮಾತನಾಡಿದ ಲೋಕಾಯುಕ್ತ SP ಆಂಟೋನಿ ಜಾನ್, ಅಧಿಕಾರಿಗಳು ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಿಮ್ಮ ಮಕ್ಕಳು ಸಮಾಜದಲ್ಲಿ ಒಳ್ಳೆಯವರಾಗುತ್ತಾರೆ ಮತ್ತು ಉತ್ತಮ ಬದುಕು ಕಟ್ಟಿಕೊಳ್ಳುತ್ತಾರೆ. ಇದನ್ನು ಪ್ರತಿಯೊಬ್ಬರೂ ಆತ್ಮಾವಲೋಕನ ಮಾಡಿಕೊಳ್ಳಿ. ಅಧಿಕಾರಿಗಳು ಯಾವುದೇ ರೀತಿಯ ಜಾತಿ ಭೇದವಿಲ್ಲದೆ ಕಾರ್ಯನಿರ್ವಹಿಸಿ. ಅಧಿಕಾರಿಗಳಿಂದ ತಪ್ಪಾದಾಗ ಅದನ್ನು ನೀವೇ ಸರಿಪಡಿಸಬೇಕು. ಸಾರ್ವಜನಿಕರನ್ನ ಗೌರವಯುತವಾಗಿ ಮಾತನಾಡಿಸಿದ್ದಲ್ಲಿ ಅರ್ಧ ಕೆಲಸಗಳು ಬಗೆಹರಿಯುತ್ತವೆ ಎಂದರು. ನಿಗದಿತ ಸಮಯವನ್ನ ಇದರ ಈ ಅರ್ಜಿಗಳ ಮುಕ್ತಾಯ ಮಾಡಲಿಕ್ಕೆ ಅವಧಿಯನ್ನು ನಿಗದಿಪಡಿಸಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ತಾಲೂಕಾ ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ನಮ್ಮ ಗೌರಿಬಿದನೂರಿನ ಪತ್ರಕರ್ತರು ಹಾಗೂ ಸಾರ್ವಜನಿಕರು, ಮುಖ್ಯವಾಗಿ ಸಾರ್ವಜನಿಕರು ಎಲ್ಲ ಈ ಒಂದು ಸಭೆಗೆ ಹಾಜರಿದ್ದಕ್ಕಾಗಿ ಎಲ್ಲರಿಗೂ ವಂದಿಸ್ತಾ ಈ ಸಭೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಸಭೆಯಲ್ಲಿ ಲೋಕಾಯುಕ್ತ DYSP ವೀರೇಂದ್ರ ಕುಮಾರ್, ತಹಶೀಲ್ದಾರ್ ಮಹೇಶ್ ಆಸ್ಪತ್ರೆ, ತಾಲೂಕು ಪಂಚಾಯತ್ ಇಒ ಹೊನ್ನಯ್ಯ, ನಗರಸಭೆ ಆಯುಕ್ತೆ DM ಗೀತಾ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. AC ಸರ್ಗೆ ಪೇಮೆಂಟ್ ಹೋಗ್ತದೆ ಮತ್ತು AC ಸರ್ ಏನಾದ್ರು ಇನ್ ಕೇಸ್ ಏನಾದ್ರು ಫೈಲ್ ಏನಾದ್ರು ರಿಜೆಕ್ಟ್ ಮಾಡಿದ್ರೆ ಖರ್ಚು ಮಾಡೋದಕ್ಕೂ ಅವಕಾಶ ಇರ್ತದೆ. ಮೇಲ್ಮನವಿ 3 months ಟೈಮ್ ಇರುತ್ತೆ. ಅವ್ರಿಗೂ ಸಹ ಸ್ವಾಗತನ ಕೋರ್ತಾ ಇದ್ದೀನಿ. ಮತ್ತೆ ಅಂಬೇಡ್ಕರ್ ಫೋಟೋಗೆ ಯಾರೋ ಕಿಡಿಗೇಡಿಗಳು ಪಾರ್ಪರಾಗ್ ಹಾಕಿಕೊಂಡು ಹೋಗಿದ್ದಾರೆ ಎಂದು ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿದೆ. ಗೌರಿಬಿದನೂರು ನಗರದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಫೋಟೋಗೆ ಯಾರೋ ಕಿಡಿಗೇಡಿಗಳು ಪಾನ್ ಪರಾಗ್ ಹಾಕೊಂಡು ಉಗಿದಿದ್ದಾರೆ. ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.
ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಫೋಟೋಗೆ ಉಗಿದಿರೋದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದ್ದು, ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದು, ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದಾರೆ. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಿಸಿ ಕ್ಯಾಮೆರಾ 24 ಗಂಟೆಗಳು ಕಾರ್ಯಪ್ರವೃತ್ತವಾಗಿರ್ತವೆ. ಆದ್ದರಿಂದ ನಗರ ಪೊಲೀಸ್ ಠಾಣೆಯಲ್ಲಿ ಸಿಸಿ ಕ್ಯಾಮೆರಾ ವಿಡಿಯೋ ಸಿಗ್ತದೆ. ಅದನ್ನು ತೆಗೆದುಕೊಂಡು ಅಂಬೇಡ್ಕರ್ ವೃತ್ತದಲ್ಲಿ ಅವರ ಫೋಟೋಗೆ ಯಾರು ಅವಮಾನ ಮಾಡಿದ್ದಾರೆ ಅಂತ ಕಂಡು ಹಿಡಿದು ಅಂತಹ ಕಿಡಿಗೇಡಿಗಳ ಮೇಲೆ ಕಾನೂನು ರೀತಿಯ ಕ್ರಮಕ್ಕೆ ಮುಂದಾಗಬೇಕು ಅಂತ ದಲಿತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇವತ್ತು ಏನು ಮಾನವ ಸಮಾಜ ತಲೆ ತೆಗ್ಗಿಸುವಂಥ ಒಂದು ಘಟನೆ ಗೌರಿಬಿದನೂರಲ್ಲಿ ನಡೆದಿದೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಯಾರೋ ಕಿಡಿಗೇಡಿಗಳು ಏನು ಗಲೀಜು ಹೊಲಸನ್ನು ಬಾಯಿಂದ ಉಗಿದಿರ್ತಕ್ಕಂಥ ಒಂದು ದೃಶ್ಯದ ಅಲ್ಲಿ ನಾಮಫಲಕಕ್ಕೆ ನಾವು ನೋಡಿದ್ದೀವಿ. ಅದನ್ನು ಮತ್ತು ಛಾಯಾಚಿತ್ರಗಳನ್ನು ಮತ್ತು ವಿಡಿಯೋಗಳನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಅಂಬರೀಷ್ ಅವರು. ಇದನ್ನು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕು. ಅವರಿಗೆ ಕಾನೂನು ರೀತಿಯಾಗಿರ್ತಕ್ಕಂಥ ಕ್ರಮವನ್ನು ಜರುಗಿಸಿ ಅವ್ರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಬೇಕು. ಮತ್ತು ಈ ಘಟನೆಯಿಂದ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಒಂದು ಕೆಲಸ ಆಗಿದೆ. ಗೌರಿಬಿದನೂರು ತಾಲೂಕು ಗೌರಿಬಿದನೂರು ಅಂಬೇಡ್ಕರ್ ಸರ್ಕಲ್ ಬಳಿ ಅಂಬೇಡ್ಕರ್ ಅವರಿಗೆ ಈ ಕಿಡಿಗೇಡಿಗಳು ಪಾನ್ಪರಕ್ಕೆ ಹಾಕಿ ಮುಖಕ್ಕೆ ಉಗುಳಿರೋಂಥ ಘಟನೆ ನಡೆದಿದೆ. ಈ ಘಟನೆಗೆ ಇಂದು ನಮ್ಮ ಯುವಕರು, ಎಲ್ಲ ಸಮುದಾಯದ ಯುವಕರು ಬಂದು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈಗ ತಾನೇ ವೃತ್ತಿ ನಿರೀಕ್ಷಕರು ಸರ್ ಅವರು ಬಂದು ಈ ಒಂದು ಘಟನೆಗೆ ಯಾರು ಕಿಡಿಗೇಡಿಗಳು ಈ ಘಟನೆ ಮಾಡಿದ್ದಾರೆ ಅವ್ರಿಗೆ ಖಂಡಿತ ಒಂದು ದಿನದ ಒಳಗಡೆ ಅವ್ರನ್ನ ಬಂಧಿಸಿ ಕಾನೂನು ರೀತಿ ಅವ್ರಿಗೆ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಏನಾದರೂ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಮತ್ತೆ ಇದೇ ಥರನೇ ಬೃಹತ್ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ತೀವಿ ಅಂತ ಹೇಳ್ತೀವಿ. ಈ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಉತ್ತಮವಾಗಿ ಟಾರ್ ರಸ್ತೆಗಳಾಗಿವೆ. ಜನರಿಗೆ ಪ್ರತಿ ವಾರದಲ್ಲಿ ಜನತಾ ದರ್ಶನ ಇರುತ್ತದೆ. ಏನೇ ಸಮಸ್ಯೆ ಇದ್ರೂ ಮನೆ ಹತ್ತಿರ ಬನ್ನಿ, ಸ್ಥಳದಲ್ಲೇ ಸಮಸ್ಯೆ ಬಗೆಹರಿಸೋಣ ಎಂದು ಶಾಸಕ ಸುಬ್ಬಾರೆಡ್ಡಿ ಹೇಳಿದರು. ಅಧಿಕಾರಿ ವರ್ಗದವರಿಗೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರೇ ಖುದ್ದ 9 ಎಕರೆ ಜಮೀನು ಈಗಾಗಲೇ ಕಾಯ್ದಿರಿಸಿ. ಚೇಳೂರು ತಾಲೂಕಿನ ಚಾಕವೇಲು ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ತಾಲೂಕು ಕಂದಾಯ ಇಲಾಖೆ ಮತ್ತು ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತಿ ವತಿಯಿಂದ ಏರ್ಪಡಿಸಿದ್ದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಚಾಲನೆ ನೀಡಿ ಮಾತನಾಡಿ, ರಾಜ್ಯ ಸರ್ಕಾರ ಜಾರಿ ಮಾಡಿರುವ 5 ಗ್ಯಾರಂಟಿಗಳು ಎಲ್ಲ ಜನರ ಮನೆ ಬಾಗಿಲುಗಳಿಗೆ ಮುಟ್ತಾ ಇವೆ. ಕಟ್ಟಕಡೆಯ ಪ್ರಜೆಗೂ ರಾಜ್ಯ ಸರ್ಕಾರದ ಸವಲತ್ತು ಸಿಗ್ತಾ ಇದೆ. ಇಡೀ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಉತ್ತಮವಾಗಿ ಟಾರ್ ರಸ್ತೆಗಳಾಗಿವೆ. ಜನರಿಗೆ ಪ್ರತಿ ವಾರದಲ್ಲಿ ಜನತಾ ದರ್ಶನ ಇರ್ತದೆ. ಏನೇ ಸಮಸ್ಯೆ ಇದ್ರೂ ಮನೆ ಹತ್ರ ಬನ್ನಿ, ಸ್ಥಳದಲ್ಲೇ ಸಮಸ್ಯೆ ಬಗೆಹರಿಸೋಣ ಅಂತ ಹೇಳಿದ್ರು. ತಮ್ಮ ಸಮಸ್ಯೆ ಏನಿದ್ರು ಬನ್ನಿ ಅಂತ ಕರೆದಿದ್ದೀವಿ. ನಮ್ಮ ಉದ್ದೇಶ ನಿಮ್ಮ ಒಂದು ಸಮಸ್ಯೆನ ಆಲಿಸಬೇಕು, ನಿಮ್ಮ ಕಷ್ಟಗಳು ಸ್ಪಂದಿಸಬೇಕು ಅನ್ನೋ ಉದ್ದೇಶದಿಂದ ನಾವಿಲ್ಲಿ ಬಂದಿರೋದು. ತಾವು ದಯವಿಟ್ಟು ಇದಕ್ಕೆ ಸಹಕರಿಸಬೇಕು ಅಂತ ಒಂದು ಮಾತನ್ನು ಹೇಳುತ್ತಾ, ಜನಸ್ಪಂದನದಲ್ಲಿ 10 ಜನ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ನಡೆಸಿಕೊಟ್ರು. ಫಲಾನುಭವಿಗಳಿಗೆ 42 ಮನೆ, 152 ವಿಧವಾ ಮಾಸಾಸನ ಆದೇಶ ಪ್ರತಿಗಳು, ಅಂಗನವಾಡಿ ಸಹಾಯಕಿಯರ ಆದೇಶ ಪ್ರತಿಗಳನ್ನು ನೀಡಲಾಯಿತು. ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ 38 ಅರ್ಜಿಗಳನ್ನು ಸ್ವೀಕರಿಸಲಾಯಿತು. ಕಾರ್ಯಕ್ರಮದ ನಂತರ ಸೋಮನಾಥಪುರ ಗ್ರಾಮ ಪಂಚಾಯಿತಿಯ ರಾಚವಾರಪಲ್ಲಿ ಗ್ರಾಮದಲ್ಲಿ 30 ಲಕ್ಷದ ಸಿಸಿ ರೋಡ್ ಹಾಗೂ ದಿಗವನೆಟ್ಟ ಕುಂಟಪಲ್ಲಿ ಗ್ರಾಮದ 20 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಿಸಿ ರೋಡ್ಗೆ ಗುದ್ದಲಿ ಪೂಜೆಗಳನ್ನು ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಚೇಳೂರು ತಾಲೂಕು ಪ್ರಭಾರಿ ತಹಸೀಲ್ದಾರ್ ವೈ ರವಿ, ತಾಲೂಕು ಪಂಚಾಯಿತಿ ಇಒ ಜೆವಿ ರಮೇಶ್, ಇನ್ನು ಕಾರ್ಯಕ್ರಮದಲ್ಲಿ ಚೇಳೂರು ತಾಲೂಕು ಪ್ರಭಾರಿ ತಹಶೀಲ್ದಾರ್ ವೈ ರವಿ, ತಾಲೂಕು ಪಂಚಾಯಿತಿ ಇಒ ಜಿವಿ ರಮೇಶ್, ಲೋಕೋಪಯೋಗಿ ಇಲಾಖೆ ಎಇ ಪ್ರದೀಪ್, ಕಾಂಗ್ರೆಸ್ ಮುಖಂಡರಾದ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಕೆಆರ್ ಸುಧಾಕರ ರೆಡ್ಡಿ, ಕುರುಬ್ರಹಳ್ಳಿ ಚಂದ್ರಶೇಖರ ರೆಡ್ಡಿ, ಕೆವಿ ಶೇಖರ ರೆಡ್ಡಿ, ಚೇಳೂರು ಎಸ್ ಶ್ರೀನಿವಾಸ ರೆಡ್ಡಿ ಹಾಜರಿದ್ದರು. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ಅಧಿಕಾರಿ ವರ್ಗದವರಿಗೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರೇ ಖುದ್ದ 9 ಎಕರೆ ಜಮೀನು ಈಗಾಗಲೇ ಕಾಯ್ದಿರಿಸಿ. ರಂಜಾನ್ ತಿಂಗಳ ಅಂಗವಾಗಿ ವಿಶೇಷ ಪ್ರಾರ್ಥನೆ, ಸಾಮೂಹಿಕ ಇಫ್ತಿಯಾರ್ ನಡೆಯುತ್ತಿದೆ. ಮಸೀದಿಯ ಮುಖಂಡರು ಮಸೀದಿಯಲ್ಲಿ ನಡೆಯುವ ಪ್ರಾರ್ಥನೆ, ಸಾಮೂಹಿಕ ಇಫ್ತಿಯಾರ್ ಧಾರ್ಮಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ದಿನಕ್ಕೆ ಒಬ್ಬರಂತೆ ಮಸೀದಿಗೆ ಆಹ್ವಾನಿಸುತ್ತಿದ್ದಾರೆ. ಪ್ರತಿದಿನ ಉಪವಾಸ ಅಂತ್ಯಗೊಳಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದು, ಲೋಕದ ಎಲ್ಲ ಜನರು ಸುಖ ಶಾಂತಿ ಸಹ ಬಾಳ್ವೆಯಿಂದ ಜೀವನ ನಡೆಸುವಂತಾಗಲಿ ಎಂದು ಪ್ರಾರ್ಥಿಸುತ್ತಿದ್ದಾರೆ. ಮಾರ್ಚ್ 1ರಿಂದ ಪ್ರಾರಂಭವಾದ ರಂಜಾನ್, ಪವಿತ್ರ ರಂಜಾನ್ ಉಪವಾಸ
30 ಅಥವಾ 31ಕ್ಕೆ ಮುಕ್ತಾಯಗೊಳ್ಳಲಿದೆ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಹುಸೇನಿಯಾ ಮಸೀದಿಯಲ್ಲಿ ಉಪವಾಸ ಬಿಡುವ ಪ್ರತಿಯೊಬ್ಬರಿಗೂ ಇಲ್ಲಿನ ಯುವಕರ ತಂಡ ಅವರೆಲ್ಲರಿಗೂ ಹಣ್ಣು ಹಂಪಲು, ಸಿಹಿ ಖರ್ಜೂರ ಹಾಗೂ ಸಮೋಸ ನೀಡಿ ಉಪಚರಿಸುತ್ತಿದ್ದಾರೆ. 24ನೇ ಉಪವಾಸದಂದು ಮಸೀದಿಗೆ ವಿಶೇಷವಾಗಿ ಆಹ್ವಾನಿತರಾಗಿ ಸಮಾನ ಮನಸ್ಕರ ಸಂರಕ್ಷಣಾ ವೇದಿಕೆ ಸದಸ್ಯರು ಹಾಗೂ ಎಪಿಎಂಸಿ ಮಾರುಕಟ್ಟೆ ವರ್ತಕ ಸುರೇಶ್ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಮುಸಲ್ಮಾನ ಬಾಂಧವರೊಂದಿಗೆ ಆಹಾರ ಸೇವಿಸಿ ಶುಭಾಶಯ ಹಂಚಿಕೊಂಡರು. ಈ ವೇಳೆ ಕಣಜೇನಹಳ್ಳಿಯ ಕೆವಿ ಸುರೇಶ್ ಮಸೀದಿಯಲ್ಲಿ ಪರಸ್ಪರ ಪ್ರೀತಿ ಹಂಚಿಕೆ, ಒಗ್ಗಟ್ಟು, ಸಾಮೂಹಿಕ ಪ್ರಾರ್ಥನೆ, ಶಿಸ್ತು ನಿಜಕ್ಕೂ ಮನಸ್ಸಿಗೆ ಸಂತಸ ತಂದಿದೆ. ದೊಡ್ಡವರು, ಚಿಕ್ಕವರು, ಸಾಹುಕಾರರು, ಬಡವರು ಎಂದೇ ಒಂದೇ ಸಾಲಿನಲ್ಲಿ ನಿಂತು ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ದೇವರಲ್ಲಿ ಪ್ರಾರ್ಥಿಸುತ್ತಿರುವ ದೃಶ್ಯಗಳು ಖುಷಿ ನೀಡಿದೆ. ಪವಿತ್ರ ರಂಜಾನ್ ತಿಂಗಳಲ್ಲಿ ಮುಸ್ಲಿಂ ಬಾಂಧವರು ಉಪವಾಸ ಆಚರಿಸ್ತಾ ಇದ್ದು ದೇವರು ಎಲ್ಲರಿಗೂ ಆರೋಗ್ಯ, ಆಯುಷ್ಯ ನೀಡಲಿ ಅಂತ ಹೇಳಿದ್ರು. ಈ ರೀತಿ ಪ್ರತಿಯೊಬ್ಬರು ಭಕ್ತಿಯಿಂದ ಇದ್ರೆ ಮಾತ್ರ ದೇಶ ಉಳಿಯೋದು. ಅದೇ ರೀತಿಯಾಗಿ ಮಾರ್ಗದರ್ಶನ ಆಗಿದ್ದಾರೆ. ಇದಕ್ಕೆ ನಾವೆಲ್ಲ ಕೂಡ ನಮ್ಮ ಪರಿಸರ ವೇದಿಕೆಯವ್ರನ್ನೆಲ್ಲ ಸಮಾನ ಮನಸ್ಕರನ್ನೆಲ್ಲ ಕರೆದು ನಮಗೆ ಒಂದು ರೀತಿಯಾದಂಥ ಒಂದು ಖುಷಿ ತಂದಿದ್ದಾರೆ. ಅವರಿಗೆ ನಮ್ಮ ವೇದಿಕೆ ವತಿಯಿಂದ ಅನಂತ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಇನ್ನು ಇದೇ ದಿನ ನಗರದ ನಗರ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ಶಿವಕುಮಾರ್ ನೇತೃತ್ವದಲ್ಲಿ ಹಿಂದೂ ಮುಸ್ಲಿಂ ನಾಯಕರ ಶಾಂತಿ ಸಭೆ ನಡೆಸಿದ್ರು. ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ಒಟ್ಟೊಟ್ಟಿಗೆ ಬರ್ತಿರೋದ್ರಿಂದ ಶಾಂತಿ ಸೌಹಾರ್ದತೆ ಕಾಪಾಡಿಕೊಳ್ಳೋದು ಆಯಾ ಮುಖಂಡರ ಜವಾಬ್ದಾರಿ. ಕೆಲವು ಪುಂಡಪೋಖರಿಗಳು ಬೇಕು ಅಂತ ಏನಾದ್ರೂ ಗಲಭೆ ಸೃಷ್ಟಿಸುವ ಕೆಲಸ ಮಾಡಿದ್ ಕಂಡು ಬಂದ್ರೆ ನಮ್ಮ ಗಮನಕ್ಕೆ ತನ್ನಿ ಅಂತ ಮುಖಂಡರುಗಳಿಗೆ ತಿಳಿಸಿದ್ರು. 1 ತಿಂಗಳಿನಿಂದ ನಡೆಯುತ್ತಿರುವ ರಂಜಾನ್ ಉಪವಾಸ ಪ್ರಾರ್ಥನಾ ಸಭೆಯಲ್ಲಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸದಸ್ಯರಾದ ಗುಂಪು ಮರದ ಆನಂದ್, ಹೋಟೆಲ್ ರಾಮಣ್ಣ, ಹೆನ್ರಿ ಪ್ರಸನ್ನ, ಕೆಎಸ್ ನಾರಾಯಣಸ್ವಾಮಿ, ಇಬ್ರಾಹಿ ಖಲೀಲ್, ಮೌಲಾ ಜಬೀವುಲ್ಲಾ ನಿಸಾರ್, ಕೆಎಸ್ ನಾರಾಯಣಸ್ವಾಮಿ, ಇಬ್ರಾಹಿ ಖಲೀಲ್, ಮೌಲಾ ಜಬೀವುಲ್ಲಾ ನಿಸಾರ್, ಇಮ್ದಾದ್ ಇನ್ನಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೇಸಿಗೆ ಶುರುವಲ್ಲೇ ಬಿಸಿಲ ಬೇಗೆಗೆ ತತ್ತರಿಸಿರುವವರಿಗೆ ಒಂದಿಷ್ಟು ನೀರು ಕುಡಿಯಲೇಬೇಕೆನಿಸುತ್ತದೆ. ಅಂತಹ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವ ಪುಣ್ಯದ ಕೆಲಸ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಮಾಡುತ್ತಾರೆ. ಇದಕ್ಕೆ ನಿರ್ದೇಶನದಂತೆ ಇಲ್ಲಿನ ಬಿಇಒ ಕಚೇರಿಗೆ ಶಿಕ್ಷಕರು, ಸಿಬ್ಬಂದಿ ಶುದ್ಧವಾದ ಕುಡಿಯುವ ನೀರು ಕುಡಿಯಲೆಂದು RO ಯಂತ್ರವನ್ನು ಕೊಡುಗೆಯಾಗಿ ನೀಡಲಾಗಿದೆ. ದೇವನಹಳ್ಳಿ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಬಹು ವರ್ಷಗಳಿಂದ ಶುದ್ಧ ಕುಡಿಯಲು ನೀರಿನ ಘಟಕದ ಅವಶ್ಯಕತೆ ಇದ್ದುದರಿಂದ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಶ್ರೀನಿವಾಸ್ ಅವರ ಮನವಿಗೆ ಸ್ಪಂದಿಸಿ ಬೆಟ್ಟಹಲಸೂರು ಹಸಿರೇ ಉಸಿರು ಟ್ರಸ್ಟ್ ವತಿಯಿಂದ RO ಶುದ್ಧ ಕುಡಿಯುವ ನೀರಿನ ಯಂತ್ರವನ್ನು ಕೊಡುಗೆಯಾಗಿ ನೀಡಿ ಪ್ರೋತ್ಸಾಹಿಸಿರುವುದು ಇಡೀ ಶಿಕ್ಷಣ ಇಲಾಖೆಗೆ ಸಂತಸವನ್ನು ತಂದುಕೊಟ್ಟಿದೆ. ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ಗಿಡಮರಗಳನ್ನು ಬೆಳೆಸಿ ಇಡೀ ಮನುಕುಲವನ್ನು ಕಾಪಾಡುವ ಮನಸ್ಥಿತಿಯನ್ನಿಟ್ಟುಕೊಂಡು ಗಿಡಮರಗಳನ್ನು ಬೆಳೆಸೋದ್ರ ಜೊತೆಗೆ ಹಲವಾರು ಸಮಾಜ ಸೇವೆಯನ್ನು ಮಾಡುವ ಹಸಿರೇ ಉಸಿರು ಟ್ರಸ್ಟ್ಗೆ ಮನವಿ ಮಾಡಿದಾಗ ಶಿಕ್ಷಣ ಇಲಾಖೆಗೆ 600ರಿಂದ 700 ಶಿಕ್ಷಕರಿಗೆ ನೀರಿನ ವ್ಯವಸ್ಥೆ, ಫಿಲ್ಟರ್ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ. ಕೊಡಗೈ ದಾನಿಗಳಾದ ಮಹಾದೇವ್, ಶ್ರೀನಿವಾಸ್ ಮೂರ್ತಿ ಅವರಿಗೆ ಇಲಾಖೆ ವತಿಯಿಂದ ಅಭಿನಂದಿಸುತ್ತೇನೆ ಎಂದರು. ಸರಿಸುಮಾರು ನಮ್ಮ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲಾ ಎಲ್ಲ ಶಿಕ್ಷಕರು 600ರಿಂದ 700 ಜನ ಶಿಕ್ಷಕರು ಇಲ್ಲಿ ಬಂದು ಹೋಗ್ತಾ ಇರ್ತಾರೆ. ಹಾಗಾಗಿ ಆ ಒಂದು ಶಿಕ್ಷಕರಿಗೆ ಒಂದು ನೀರಿನ ವ್ಯವಸ್ಥೆ, ಒಂದು ಫಿಲ್ಟರ್ ವ್ಯವಸ್ಥೆ, ಒಂದು ಬಿಸ್ಲರಿ ಟೈಪ್ ವಾಟರ್ ನೀರು ಬೇಕು ಅಂತ ಕೇಳಿದಾಗ ಅವರು ಒಂದೇ ಮಾತಲ್ಲಿ, ಸರ್ ಶಾಲೆಗಳನ್ನು ಕಾಪಾಡಬೇಕಂದ್ರೆ ಇಂತಹ ಕಚೇರಿಗಳಿರಬೇಕು, ಶಿಕ್ಷಣ ಇರಬೇಕು, ಹಾಗಾಗಿ ಅವ್ರಿಗೆ ನನ್ನ ಕೈಲಾದಷ್ಟು ಒಂದು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಇದೇ ಸಂದರ್ಭದಲ್ಲಿ ದಾನಿಗಳಾದ ಬೆಟ್ಟಹಲಸೂರಿನ ಮಹಾದೇವ್, ಶ್ರೀನಿವಾಸ್ ಮೂರ್ತಿ, ಬಿಕೆ ನಾಗರಾಜ್, ಬೆಂಗಳೂರು ನಗರ ಜಿಲ್ಲಾ PVC ಯುವ ಘಟಕದ ಉಪಾಧ್ಯಕ್ಷ ಸತೀಶ್ ಕುಮಾರ್ ಹಾಗೂ ಯಲಿಯೂರು ಪಿಳ್ಳೇಗೌಡ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾ, ಹಸಿರೇ ಉಸಿರು ಟ್ರಸ್ಟ್ನ ಸಂಸ್ಥಾಪಕ ಶ್ರೀನಿವಾಸ್ ಮೂರ್ತಿ, ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಶ್ರೀನಿವಾಸ್, TPEO ವೆಂಕಟೇಶ್, ರಾಜ್ಯ ಪರಿಷತ್ ಸದಸ್ಯ ಜಯಪ್ರಕಾಶ್, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಆದರ್ಶ್, ECO ಅನಂತ, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷೆ ರೂಪಾದೇವಿ, ಸಿಬ್ಬಂದಿಗಳು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ.
Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗೌರಿಬಿದನೂರು ತಾಲೂಕು ಕಚೇರಿಯಲ್ಲಿ ನಡೆದ ಅಂಬೇಡ್ಕರ್ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆ ಸ್ಥಾಪನೆ ಮಾಡುವ ವಿಷಯ ಪ್ರಸ್ತಾಪವಾಗಿ ಗದ್ದಲದಲ್ಲಿ ಮುಕ್ತಾಯವಾಯಿತು. ಸಭೆಯ ಪ್ರಾರಂಭಕ್ಕೆ ಮಾತನಾಡಿದ ವಕೀಲ ಬಿಕೆ ನರಸಿಂಹಮೂರ್ತಿ, ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡಬೇಕೆಂದು ಹಲವು ವರ್ಷಗಳಿಂದ ಒತ್ತಾಯ ಮಾಡುತ್ತಿದ್ದೇವೆ. ಆದರೆ ಸಮಸ್ಯೆ ಇತ್ಯರ್ಥವಾಗಲೇ ಇಲ್ಲ. ನಾಮಕಾವಸ್ಥೆ ಅಂಬೇಡ್ಕರ್ ಜಯಂತಿ ಮಾಡುವುದಾದ್ರೆ ನೀವೇ ಮಾಡಿಕೊಳ್ಳಿ, ನಾವು ಬರುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಇದಕ್ಕೆ ಹಿರಿಯ ಮುಖಂಡ ಸಿಜಿ ಗಂಗಪ್ಪ ಧ್ವನಿಗೂಡಿಸಿದರು. ಮಧ್ಯ ಪ್ರವೇಶ ಮಾಡಿದ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ, ಸಮಸ್ಯೆಯನ್ನು ಕಗ್ಗಂಟು ಮಾಡುವುದು ಬೇಡ, ಸೌಹಾರ್ದಯುತವಾಗಿ ಪರಿಹರಿಸಿಕೊಳ್ಳೋಣ ಎಂದರು. ಸಭೆ ಗೊಂದಲದಲ್ಲಿ ಮುಳುಗಿತು. ವಕೀಲ ಬಿಕೆ ನರಸಿಂಹಮೂರ್ತಿ ಮಧ್ಯಪ್ರವೇಶ ಮಾಡಿ ಗದ್ದಲ ನಿಲ್ಲಿಸಿದರು. ಬಳಿಕ ಶಾಂತಗೊಂಡ ಸಭೆ ಅಂಬೇಡ್ಕರ್ ಜಯಂತಿಯನ್ನು ಸಮಾನತಾ ಸೌಧದಲ್ಲಿ ಏಪ್ರಿಲ್ 14ರಂದು ಅದ್ದೂರಿಯಾಗಿ ಆಚರಿಸಬೇಕೆಂದು ತೀರ್ಮಾನಿಸಿತು. ಈ ವೇಳೆ ಪೌರಾಯುಕ್ತೆ ಡಿಎಂ ಗೀತಾ, ತಾಲೂಕು ಪಂಚಾಯಿತಿ ಇಒ ಹೊನ್ನಯ್ಯ, ಪಿಎಸ್ಐಗಳಾದ ಗೋಪಾಲ್, ರಮೇಶ್, ಹಲವು ಮಂದಿ ದಲಿತ ಮುಖಂಡರು, ಅಧಿಕಾರಿಗಳು ಇದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ನಗರಸಭೆ ಬಜೆಟ್ ಮಂಡನೆಗೆ 108 ವಿಘ್ನ. ಇಂದು ನಡೆಯಬೇಕಿದ್ದ 2025-26ನೇ ಸಾಲಿನ ಬಜೆಟ್ ಮುಂದೂಡಿಕೆ. ರೋಡಿ ಶೀಟರ್ ಹತ್ಯೆಗೆ ಮದುವೆ ಆಗಬೇಕಿದ್ದ ಹುಡುಗಿಯಿಂದಲೇ ಚಿತಾವಣೆ. ಕೊಲೆಯಾದ 48 ಗಂಟೆಯೊಳಗೆ ಹುಡುಗಿ ಸೇರಿ 4 ಬಂಧನ. ಕೋಲಾರದಲ್ಲಿ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಸಿದ್ದರಾಮಯ್ಯ ಪ್ರತಿಕೃತಿ ದಹಿಸುವ ವೇಳೆ ಪೊಲೀಸರು ಕಾರ್ಯಕರ್ತರ ನಡುವೆ ಮಧ್ಯೆ ಚಟಾಪಟಿ. ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆ ವಿಚಾರ ಮುಂದಿಟ್ಟುಕೊಂಡು ಸಭೆ ಬಹಿಷ್ಕರಿಸಿದ ಮುಖಂಡರು. ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೇ ವೀಕ್ಷಿಸಿ ನ್ಯೂಸ್ ಟಿವಿ.